ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಯಾವಾಗ ಬೇಕಾದ್ರೂ ಚುನಾವಣೆ ಘೋಷಣೆ ಆಗ್ಬೋದು, ವಿಧಾನಸಭೆ ಚುನಾವಣೆ ಅಂತ ಸರ್. ನಿನ್ನೆ ಶಿವಮೊಗ್ಗದಲ್ಲಿ ಮಾತಾಡಿದ್ದಾರೆ ಸರ್. ಪಕ್ಷ ಕಾರ್ಯಕರ್ತರ ಸಿದ್ಧತೆ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಏನಾಗಿದೆ ಗೊತ್ತಾ, ಅವರು ಮೊನ್ನೆ ಎಲೆಕ್ಷನ್ ಅಲ್ಲಿ 23ರಲ್ಲಿ 2023ರಲ್ಲಿ ಅವರು ಬಹಳ ಆಶೆ ಆಕಾಂಕ್ಷೆ ಇಟ್ಕೊಂಡಿದ್ರು. ಇದು ಹಂಗ ಅಸೆಂಬ್ಲಿ ಆಗುತ್ತೆ, ಅತಂತ್ರ ಆಗುತ್ತೆ, ನಾ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ, ಬಿಜೆಪಿ ಅವ್ರಿಗೂ ನಾವು ಅನಿವಾರ್ಯತೆ, ಕಾಂಗ್ರೆಸ್ನವ್ರಿಗೂ ನಾವು ಅನಿವಾರ್ಯತೆ, ಹಿಂಗೆ ಅವ್ರ ಕನಸು ಭಗ್ನ ಆಗ್ಯದ. ಭಗ್ನ ಆದ್ಮೇಲೆ ಈಗೂ ಹಗಲುಗನಸು ಕಾಣ್ತಾ ಇದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳ್ಬೇಕಾದ್ರೆ ಇವತ್ತು 85 ಜನ ಶಾಸಕರು 2/3 ಅಂದ್ರೆ 85 ಜನ ಹೋಗ್ಬೇಕಾಗ್ತದೆ. ಅಷ್ಟೇ ಅಲ್ಲ, ರಾಜೀನಾಮೆ ಕೊಟ್ಟು ಇದು ಮಾಡಬೇಕು, ಆ ಬಿಜೆಪಿ ಜನತಾ ಸ್ಟ್ರೆಂಗ್ಸ್ ಕಡಿಮೆ ತರಿಸಬೇಕಂದ್ರೂ ಕೂಡ 60-65 ಶಾಸಕರು ಬೇಕು. ನಿಮ್ಗೆ ಗೊತ್ತಿದೆ, ಬಿಜೆಪಿಯಿಂದ ಕೆಲವು ಶಾಸಕರು ನಮ್ಗೂಡೆ ಓಪನ್ ಆಗಿ ಗುರುತಿಸ್ಕೊಂಡಿದ್ದಾರೆ, JDSನವರು ಗುರುತಿಸ್ಕೊಂಡಿದ್ದಾರೆ. ಅವು ಒಂದು 10 ನಮಗೆ ಆಡ್ ಆಗ್ತವೆ. ಹಿಂಗಾಗಿ ಕುಮಾರಸ್ವಾಮಿ ಅವರು ಈ ಕನಸವನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ಆ ಕನಸು ಯಾವತ್ತೂ ಈಡೇರೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರಿಗೆ ಹೇಳಿಕೆ ಬಯಸ್ತೇನೆ. ಸರ್, ಕೊನೆ ಪ್ರಶ್ನೆ ಸರ್. MB ಪಾಟೀಲ್ ಅವರು ಕಾಂಗ್ರೆಸ್ ಅಲ್ಲಿ ಅತ್ಯಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಯಾವಾಗ ಬೇಕಾದ್ರೂ ಚುನಾವಣೆ ಘೋಷಣೆ ಆಗ್ಬೋದು, ವಿಧಾನಸಭೆ ಚುನಾವಣೆ ಅಂತ ಸರ್. ನಿನ್ನೆ ಶಿವಮೊಗ್ಗದಲ್ಲಿ ಮಾತಾಡಿದ್ದಾರೆ ಸರ್. ಪಕ್ಷ ಕಾರ್ಯಕರ್ತರ ಸಿದ್ಧತೆ ಆಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಏನಾಗಿದೆ ಗೊತ್ತಾ, ಅವರು ಮೊನ್ನೆ ಎಲೆಕ್ಷನ್ ಅಲ್ಲಿ 23ರಲ್ಲಿ 2023ರಲ್ಲಿ ಅವರು ಬಹಳ ಆಶೆ ಆಕಾಂಕ್ಷೆ ಇಟ್ಕೊಂಡಿದ್ರು. ಇದು ಹಂಗ ಅಸೆಂಬ್ಲಿ ಆಗುತ್ತೆ, ಅತಂತ್ರ ಆಗುತ್ತೆ, ನಾ ಮತ್ತೆ ಮುಖ್ಯಮಂತ್ರಿ ಆಗ್ತೀನಿ, ಬಿಜೆಪಿ ಅವ್ರಿಗೂ ನಾವು ಅನಿವಾರ್ಯತೆ, ಕಾಂಗ್ರೆಸ್ನವ್ರಿಗೂ ನಾವು ಅನಿವಾರ್ಯತೆ, ಹಿಂಗೆ ಅವ್ರ ಕನಸು ಭಗ್ನ ಆಗ್ಯದ. ಭಗ್ನ ಆದ್ಮೇಲೆ ಈಗೂ ಹಗಲುಗನಸು ಕಾಣ್ತಾ ಇದಾರೆ. ಇಲ್ಲಿ ಕಾಂಗ್ರೆಸ್ ಸರ್ಕಾರ ಬೀಳ್ಬೇಕಾದ್ರೆ ಇವತ್ತು 85 ಜನ ಶಾಸಕರು 2/3 ಅಂದ್ರೆ 85 ಜನ ಹೋಗ್ಬೇಕಾಗ್ತದೆ. ಅಷ್ಟೇ ಅಲ್ಲ, ರಾಜೀನಾಮೆ ಕೊಟ್ಟು ಇದು ಮಾಡಬೇಕು, ಆ ಬಿಜೆಪಿ ಜನತಾ ಸ್ಟ್ರೆಂಗ್ಸ್ ಕಡಿಮೆ ತರಿಸಬೇಕಂದ್ರೂ ಕೂಡ 60-65 ಶಾಸಕರು ಬೇಕು. ನಿಮ್ಗೆ ಗೊತ್ತಿದೆ, ಬಿಜೆಪಿಯಿಂದ ಕೆಲವು ಶಾಸಕರು ನಮ್ಗೂಡೆ ಓಪನ್ ಆಗಿ ಗುರುತಿಸ್ಕೊಂಡಿದ್ದಾರೆ, JDSನವರು ಗುರುತಿಸ್ಕೊಂಡಿದ್ದಾರೆ. ಅವು ಒಂದು 10 ನಮಗೆ ಆಡ್ ಆಗ್ತವೆ. ಹಿಂಗಾಗಿ ಕುಮಾರಸ್ವಾಮಿ ಅವರು ಈ ಕನಸವನ್ನ ಹಂಗೆ ಮುಂದುವರ್ಸ್ಕೊಂಡು ಹೋಗ್ಬೇಕಾಗ್ತದೆ. ಆ ಕನಸು ಯಾವತ್ತೂ ಈಡೇರೋದಿಲ್ಲ ಅನ್ನೋದು ಕುಮಾರಸ್ವಾಮಿ ಅವರಿಗೆ ಹೇಳಿಕೆ ಬಯಸ್ತೇನೆ. ಸರ್, ಕೊನೆ ಪ್ರಶ್ನೆ ಸರ್. MB ಪಾಟೀಲ್ ಅವರು ಕಾಂಗ್ರೆಸ್ ಅಲ್ಲಿ ಅತ್ಯಂತ